ಸಮಸ್ತ ಶಿವರಾಮೇಗೌಡ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯದ ಎಲ್ಲ ಸರ್ವ ಪದಾಧಿಕಾರಿಗಳೇ, ಜಿಲ್ಲಾಧ್ಯಕ್ಷಗಳೇ, ಕಾರ್ಯಕರ್ತರೇ, ತಮಗೆಲ್ಲ ಗೊತ್ತಿದೆ, ಒಂದು ಸಾಮಾಜಿಕ ನ್ಯಾಯಕ್ಕಾಗಿ ಅನೇಕ ಹೋರಾಟಗಳು ಮಾಡಿರ್ತಕ್ಕಂಥ ಸಂಘಟನೆ ನಮ್ಮದು. ಆ ನಿಟ್ಟಿನಲ್ಲಿ ಒಂದು ಹೆಣ್ಣುಮಗಳು ಸೌಜನ್ಯ ಪ್ರಕರಣ ಬಹುಶಃ ಯಾರಿಗೂ ಗೊತ್ತಿಲ್ಲ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಪೈಶಾಚಿಕ ಕೃತ್ಯವನ್ನ ಎಸಗದಂಥ ಪಿಶಾಚಿಗಳು, ವಿಕೃತ ಕಾಮಾಂಧರು ಆ ಹೆಣ್ಣು ಮಗಳ ಮೇಲೆ ಮಾಡಿದಂತಹ ಒಂದು ದೌರ್ಜನ್ಯ ಇದೆಯಲ್ಲ, ಅದನ್ನ ಪ್ರತಿಯೊಬ್ಬರು ಹೆಣ್ಣು ಮಕ್ಕಳ ಜೊತೆ ಹುಟ್ಟಿರ್ತಕ್ಕಂಥ, ತಂದೆ ತಾಯಿಗೆ ಗೌರವ ಕೊಡ್ತಕ್ಕಂಥ ಸುಸಂಸ್ಕೃತ ಸಜ್ಜನರು ಎಲ್ಲರೂ ಸಹ ನಾವು ಆ ತಾಯಿಗೆ ನ್ಯಾಯವನ್ನ ಕೊಡಿಸೋದಕ್ಕೆ, ಅಂದ್ರೆ ಜೀವಂತವಿಲ್ಲದ ಜೀವ ನಮ್ಮ ಸೌಜನ್ಯ, ಎಲ್ಲರ ಮನೆ ಮಗಳು. ಆಕೆ ಒಂದು ನ್ಯಾಯಕ್ಕಾಗಿ ಅನೇಕ ದುಷ್ಟ ಶಕ್ತಿಗಳು ಅಡೆತಡೆಗಳು ತಂದ್ರು, ನ್ಯಾಯಾಂಗದವನ್ನು ಬಳಸ್ಕೊಂಡ್ರು, ಗುಂಡಗಳನ್ನ ಬಳಸ್ಕೊಂಡ್ರು, ಅನೇಕ ವಿಧದಲ್ಲಿ ತೊಂದರೆಗಳನ್ನ ಕೊಟ್ರು. ಎಲ್ಲವನ್ನು ಹೆದರಿಸಿ ಸೌಜನ್ಯ ಹೋರಾಟ ಇದು ನಿಲ್ಲೋದಿಲ್ಲ ಅಂತಕ್ಕಂಥ ದಿವ್ಯ ಶಕ್ತಿ, ಸೌಜನ್ಯ ಒಂದು ಶಕ್ತಿ ಅಂತಕ್ಕಂಥದ್ದನ್ನ ಆ ತಾಯಿಯ ಆತ್ಮ ಇವತ್ತು ಹರಿತಪ್ಪಿಸ್ತಾ ಇದೆ. ಆ ಪರಿತಪಿಸ್ತಾ ಇರ್ತಕ್ಕಂಥ ಆತ್ಮಕ್ಕೆ ನಾವೆಲ್ಲ ನ್ಯಾಯ ಕೊಡೋದಾದ್ರೆ ಇದೇ ತಿಂಗಳು 6ನೇ ತಾರೀಕು ದೊಡ್ಡ ಮಟ್ಟದ ಹೋರಾಟ. ಸೌಜನ್ಯನ ಮೇಲೆ ಏನು ವಿಕೃತ ಒಂದು ಪೈಶಾಚಿಕ ಕೃತ್ಯವನ್ನು ಎಸಗದಲ್ಲ, ಆಕೆ ದುರ್ಮರಣ ಹೊಂದಲ್ಲ, ಆ ಜಾಗದಿಂದ, ಆ ತಾಯಿಯ ಜಾಗದಿಂದ ಒಂದು ಬೃಹತ್ ದೊಡ್ಡ ಮಟ್ಟದ ಹೋರಾಟಗಾರರು ಹಮ್ಮಿಕೊಂಡಿದ್ದಾರೆ. ಇದು ಒಂದು ರೀತಿ ಜಾತ್ಯತೀತ, ಧರ್ಮಾತೀತ, ಪಕ್ಷಾತೀತವಾದಂತ ಹೋರಾಟ. ಕೆಲವು ಮತಾಂಧರು ಇಲ್ಲಿ ಜಾತಿಯನ್ನ ತರ್ತಿದ್ದಾರೆ, ಇಲ್ಲಿ ಧರ್ಮವನ್ನ ತರ್ತಿದ್ದಾರೆ, ಎಲ್ಲವನ್ನ ತಂದು ಈ ಹೋರಾಟವನ್ನು ಹತ್ತಿಕ್ಕಂತ ದುಷ್ಕೃತ್ಯವನ್ನ ಮಾಡ್ತಾನೆ ಬರ್ತಿದ್ದಾರೆ. ಅದ್ಯಾವುದಕ್ಕೂ ಹೋರಾಟಗಾರರು ತಲೆ ಕೊಡಿಸ್ಕೊಂಡಲ್ಲಿ ಇದೊಂದು ದೊಡ್ಡ ಮಟ್ಟದ, ಬಹುಶಃ ಭಾರತದಲ್ಲಿ ಎಂದೂ ಕಂಡಿರದ ಒಂದು ದೊಡ್ಡ ಹೋರಾಟ ಅಂತ ಹೇಳ್ಬೋದು. ಈ ಹೆಣ್ಣು ಮಗಳ ಒಂದು ನ್ಯಾಯ, ಅನೇಕ ಇದೇ ರೀತಿ ಕೃತ್ಯಕ್ಕೆ ಒಳಗಾದಂತ ಅನೇಕ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗುವಂತ ನಿಟ್ಟಿನಲ್ಲಿ ಈ ಹೋರಾಟ ನಡೀತಿದೆ. ಆ ಹೋರಾಟಕ್ಕೆ ನಮ್ಮ ಸಂಘಟನೆಯವರು ನಿಜವಾಗ್ಲು ನಾವು ಹೆಣ್ಣು ಮಕ್ಕಳಿಗೆ ಗೌರವ ಕೊಡುವಂತರಾಗಿದೆ, ತಂದೆ ತಾಯಿಗೆ ಗೌರವ ಕೊಡುವಂತರಾಗಿದೆ, ಅಕ್ಕ ತಂಗಿ ಜೊತೆ ಹುಟ್ಟಿರ್ತಕ್ಕಂಥ ನಾವೆಲ್ಲರೂ ಈ ಹೆಣ್ಣು ಮಗಳಿಗೆ ಯಾವ ರೀತಿ ಗೌರವ ಕೊಡ್ಬೇಕಾದ್ರೆ ಆ ಹೋರಾಟಕ್ಕೆ ನೈತಿಕ ಬೆಂಬಲವನ್ನಾದ್ರೂ ಸೂಚಿಸಬೇಕಾಗತ್ತೆ. ಆ ನಿಟ್ಟಿನಲ್ಲಿ 6ನೇ ತಾರೀಕು ತಮ್ಮ ತಮ್ಮ ಮನೆಯಲ್ಲಿ, ತಮ್ಮ ತಮ್ಮ ಬಡಾವಣೆಯ ವೃತ್ತದಲ್ಲಿ ದಿವ್ಯ ಶಕ್ತಿ ಸೌಜನ್ಯನ ಭಾವಚಿತ್ರವನ್ನು ಇಟ್ಟು ದೀಪವನ್ನ ಬೆಳಗೋದ್ರ ಮುಖಾಂತರ ಆ ಹೋರಾಟಕ್ಕೆ ನೈತಿಕ ಬೆಂಬಲವನ್ನ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಯ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ನಡಿಬೇಕು. ಹಾಗೆ ನಿಮ್ಮ ಸಂಬಂಧಪಟ್ಟಂತ ಎಲ್ಲ ಸುಸಂಸ್ಕೃತ ಸಜ್ಜನರು ಯಾರ್ಯಾರಿದ್ದಾರೆ, ಮಾನವೀಯತೆಗೆ ಬೆಲೆ ಕೊಡ್ತಕ್ಕಂಥವ್ರು, ಹೆಣ್ಣು ಮಕ್ಕಳಿಗೆ ಗೌರವ ಕೊಡ್ತಕ್ಕಂಥವ್ರು, ಆ ನಿಟ್ಟಲ್ಲಿ ಪ್ರತಿಯೊಬ್ಬರು ಈ ಹೋರಾಟದಲ್ಲಿ ತಮ್ಮ ನೈತಿಕ ಬೆಂಬಲವನ್ನ ತೋರಿಸ್ಬೇಕು ಅಂತ ಹೇಳಿ ವಿನಂತಿ ಮಾಡ್ಕೋತೀನಿ. ಇಷ್ಟೇ ಅಲ್ಲದೆ ತಾವು ಮಾಡಿರ್ತಕ್ಕಂಥ ಕಾರ್ಯವನ್ನ ಇವತ್ತಿನ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡೋದ್ರ ಮುಖಾಂತರ, ಆ ಸಂದೇಶವನ್ನು ಜನಕ್ಕೆ ತಿಳಿಸೋದ್ರ ಮುಖಾಂತರ ಸೌಜನ್ಯ ಹೋರಾಟ ಎಂತ ದೊಡ್ಡ ಶಕ್ತಿ ಅನ್ನೋದೊಂದು ಸಂದೇಶವನ್ನು ನೀವೆಲ್ಲರೂ ಕೊಡಬೇಕು ಅಂತ ತಮ್ಮಲ್ಲಿ ವಿನಂತಿಸ್ಕೊತೇನೆ. ನಮಸ್ಕಾರ, ಧನ್ಯವಾದಗಳು.